ರಾಜಧಾನಿಯ ಪ್ರತಿಷ್ಠಿತ ಆಸ್ಪತ್ರೆಯಲ್ಲಿ ಸದ್ಯಕ್ಕೆ MRI ಮತ್ತು CT ಸ್ಕ್ಯಾನ್ ಕೆಟ್ಟು ನಿಂತಿರುವಂಥದ್ದು. ಇದರಿಂದ ರೋಗಿಗಳೆಲ್ಲ ಪರದಾಡೋ ಪರಿಸ್ಥಿತಿ ಬಂದಿದೆ. ಈಗಾಗಲೇ ರಾಜ್ಯದ 13 ಜಿಲ್ಲಾ ಕೇಂದ್ರಗಳಲ್ಲೂ ಕೂಡ ಈ ಸಮಸ್ಯೆ ಕಂಡಿದೆ. ಈಗ ಪ್ರತಿಷ್ಠಿತ ಅಂದರೆ ರಾಜಧಾನಿಯ ಪ್ರತಿಷ್ಠಿತ ವಿಕ್ಟೋರಿಯಾ ಆಸ್ಪತ್ರೆಯಲ್ಲೂ ಕೂಡ ಈ ಸಮಸ್ಯೆ ಬಂದಿರುವಂಥದ್ದು. ಬನ್ನಿ ಈ ಬಗ್ಗೆ ಇಲ್ಲಿ ಬರೋ ಜನಗಳನ್ನೇ ಕೇಳ್ಕೊಂಡು ಬರೋಣ. ಈ ಸರ್ಕಾರಿ ಹಾಸ್ಪಿಟ್ಲ್ ಅಂತ ಬಡವರು ನಿಜವಾಗ್ಲೂ ಬರಲೇಬಾರ್ದು. ಯಾಕೆಂದರೆ ಇಲ್ಲಿ ವೈದ್ಯಾಧಿಕಾರಿಗಳು ಟ್ರೀಟ್ಮೆಂಟ್ ಕೊಡೋದಕ್ಕೆ ಚೆನ್ನಾಗಿ ಕೊಡ್ತಾರೆ. ಆದರೆ ಇಲ್ಲಿ ಇರ್ತಕ್ಕಂಥ ಈ ಹೌಸ್ ಕೀಪಿಂಗು, ಈ ಸೆಕ್ಯೂರಿಟಿಗಳಿದ್ದಾರಲ್ಲ, ಅವ್ನು ಯಾವನೊಬ್ಬ PRO ಅಂತ ಒಬ್ಬ ವಿಶ್ವನಾಥ್ ಅಂತ ಇದ್ದಾನೆ. ನಿನ್ನೆ ಯಾವುದೋ ಒಂದು ಸಣ್ಣ ವಿಷಯಕ್ಕೆ ಹೆಂಗಂದ್ರೆಗೆ ಬಾಯಿಗೆ ಬಂದಕ್ಕೆ ಅರಟಾಗಿ ಅವ್ಯಾಚ ಶಬ್ದಗಳಿಂದ ಅಂತ ಬೈದ್ದಾರೆ. ಇದ್ರ ಬಗ್ಗೆ ಇಲ್ಲಿ ಇವರಿದ್ದಾರೆ, ಯಾರೋ ಸ್ಪೆಷಲ್ ಆಫೀಸರು ಕೇಳಿದರೆ ಅವ್ರು ಮೇಡಮ್ ಅವರು ಏನು ಅವ್ರ ಬಗ್ಗೆ ಆಕ್ಷನ್ ತಗೊಂಡು ರೈಟಿಂಗಲ್ಲಿ ಕೊಟ್ಟಿದ್ವಿ, ಏನೂ ಆಕ್ಷನ್ ತಗೊತಾ ಇಲ್ಲ. ಫಸ್ಟ್ ಆಫ್ ಆಲ್ ಇಲ್ಲಿ ಏನು ಇವರಿದಾರಲ್ಲ, ನಾನು ಮಿನಿಸ್ಟರ್ ಅವ್ರ ಕಡೆ ನಾನು ಅವ್ರ ರಿಲೇಷನ್ನು ಅಂತ ಹೇಳ್ತಾರೆ ಯಾರು ಸ್ಪೆಷಲ್ ಆಫೀಸರ್ಗಳು. ಫಸ್ಟ್ ಆಫ್ ಆಲ್ ಇಲ್ಲಿ ಕರೆಕ್ಟಾಗಿರೋ ಅಧಿಕಾರಿಗಳಿದ್ದರೆ ಕೆಳಗಡೆ ಇರ್ತಕ್ಕಂಥ ಕೆಲಸ ಮಾಡ್ತಕ್ಕವರು ಸಹ ಕರೆಕ್ಟಾಗಿ ಕೆಲಸ ಮಾಡ್ತಾರೆ. ಇಲ್ಲಿ ಹೌಸ್ ಕೀಪಿಂಗ್ ಅವರು ಪ್ರತಿಯೊಬ್ಬರು ಒಂದು MRI ಕೆಟ್ಟೋಗಿ 2-3 ದಿವಸ ಯಾರು ಹೇಳ್ತಾ ಇದ್ದಾರೆ, ಅಲ್ಲಿ ಕಳ್ಳರು ಬಂದು ಕದ್ಕೊಂಡು ಹೋಗಿದ್ದಾರೆ ಪೈಪ್ಲೈನು ಅಂತ ಹೇಳ್ತಾಯಿದ್ರು. 3 ದಿವಸ ಕತ್ತೆ ಕಾಯ್ತಾಯಿದ್ದಾರೆ ಇಲ್ಲಿನ ಸ್ಪೆಷಲ್ ಆಫೀಸರ್ಗಳು ಇಲ್ಲಿ. ಮತ್ತು ಇವರು ಯಾರು ಸೂಪ್ರಿಡೆಂಟು 3 ದಿವಸ ಕೆಟ್ಟೋಗಿದೆ, ಇನ್ನೂ ಮಾಡಿಸ್ತಾನೆ ಇದ್ದೀವಿ. MRI ನಿನ್ನೆಯಿಂದ ಎಷ್ಟು ಜನಕ್ಕೆ ಅನಾನುಕೂಲ ಆಗಿದೆ ಗೊತ್ತಾ MRI ಕೆಟ್ಟೋಗಿರೋದಕ್ಕೆ. ಇಲ್ಲಿ ಸುಮ್ಮನೆ ನಾಮಕಾವ್ಯವಸ್ಥೆ ಸರ್ಕಾರಿ ಹಾಸ್ಪಿಟ್ಲ್ ಅನ್ನೋದು. ಇದಕ್ಕೆ ಇವರು ಯಾರೋ ಇವರು ಚಂದ್ರಪ್ರಕಾಶ್ ಪಾಟೀಲ್ ಅವರು ಇಲ್ಲಿ ಕೂಡಲೇ ಇವ್ರನ್ನ ಸ್ಪೆಷಲ್ ಆಫೀಸರ್ನ ಬೇರೆ ಕಡೆ ಎತ್ತಿ ಬಿಸಾಕ್ಬಿಡು, ಇಲ್ಲಿ ಒಳ್ಳೆ ಅಧಿಕಾರಿನ ಹಾಕ್ರಿ. ಮತ್ತು ಇಲ್ಲಿ ಇರ್ತಕ್ಕಂಥ ಹೌಸ್ ಕೀಪಿಂಗು ಮತ್ತು ಈ ಸೆಕ್ಯೂರಿಟಿಗಳಿದ್ದಾರೆ ಅವರಷ್ಟು ವರೆಷ್ಟು ಇಲ್ಲಿ ಯಾರೂ ಇಲ್ಲ. ಡಾಕ್ಟ್ರಿಗೂ ಒಳ್ಳೆ ಟ್ರೀಟ್ಮೆಂಟ್ ಕೊಡ್ತಾರೆ. ಡಾಕ್ಟ್ರು ಒಬ್ಬರು ಚೆನ್ನಾಗೇ ನೋಡ್ತಾ ಇದ್ದಾರೆ. ಬಟ್ ಸ್ಕ್ಯಾನಿಂಗಲ್ಲಿ ಏನಿದೆ ಅಂತ ನಮಗೆ ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು ನಿಮಾನ್ಸ್ಗೆ ಬೆನ್ನು ಮೂಳೆಯಲ್ಲಿ ನೀರು ತೆಗೆದುಬಿಟ್ಟು ಅಲ್ಲಿ ಕೊಟ್ಟಿದ್ದೀವಿ. ಅಲ್ಲಿ 7,000 ರೂಪಾಯಿ ಬಿಲ್ ಆಗಿದೆ ನಿಮಾನ್ಸಲ್ಲಿ. ಮತ್ತು MRI ಸ್ಕ್ಯಾನಿಂಗಲ್ಲಿ ಬಂದುಬಿಟ್ಟು 6,500 ಕಟ್ಟಿದ್ದೀವಿ. MRI ಸ್ಕ್ಯಾನಿಂಗಲ್ಲಿ ಬ್ಲಡ್ ರಿಪೋರ್ಟಲ್ಲಿ ಅದಕ್ಕೂ ಬ್ಲಡ್ ಚೆಕಪ್ಗೂ 1.5 ಅಂದರೆ 15 ದಿವಸಕ್ಕಿಂತ ಡೈಲಿ ಚೆಕಪಿಗೆ ಬರ್ಕೊಟ್ಟಿದ್ದಾರೆ. ಡೈಲಿನೂ ನಾನು ಮಾಡಿಸಿದ್ದೀನಿ. ಲಾಸ್ಟ್ ಇವತ್ತು ಅವ್ರನ್ನ ಡಿಸ್ಚಾರ್ಜ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅವರು ಏನಂತ ಕಂಡುಹಿಡಿಯೋಕ್ಕಾಗ್ತಾಯಿಲ್ಲ. MRI ಸ್ಕ್ಯಾನಿಂಗು ನಿಮಾನ್ಸಿಂದ ಬಂದಾಗ ನೀವು ಬನ್ನಿ ಅಂತ ಹೇಳ್ತಿದ್ದಾರೆ. 15 ದಿನ ಆದಮೇಲೆ MRI ಸ್ಕ್ಯಾನಿಂಗ್ ಬರುತ್ತೆ. 15 ದಿನ ಆದಮೇಲೆ ಬೆನ್ನು ಮೂಳೆ ನೀರು ತೆಗೆದಿರೋ ರಿಪೋರ್ಟ್ ಬರುತ್ತೆ ನಿಮಾನ್ಸಿಂದ. ಅಲ್ಲಿವರೆಗೂ ನಮ್ಮ ತಾಯಿ ಉಳಿಯಲ್ವ ನನಗೆ ಗೊತ್ತಿಲ್ಲ. ಇವತ್ತು ಡಿಸ್ಚಾರ್ಜ್ ಮಾಡ್ತಾಯಿದ್ದಾರೆ. ಸೊ 91 ನಂಬರು ಹೋಗಿದ್ದೀವಿ ನಾವು ಕಲ್ ಬಿಲ್ಡಿಂಗಲ್ಲಿ ವಿಕ್ಟೋರಿಯಾ ಹಾಸ್ಪಿಟ್ಲಲ್ಲಿ. ಅವರು ಡಿಸ್ಚಾರ್ಜ್ ಮಾಡಬೇಕಾದ್ರೆ ಈ ಬಿಲ್ಲು ಪೇ ಮಾಡಿ ಅಂತ ಹೇಳಿದ್ದಾರೆ. ನೋಡಿ ಬಟ್ ನನ್ನಿಂದ ಸಾಧ್ಯನೇ ಇಲ್ಲ ಅಮೌಂಟ್ ಕಟ್ಟಕ್ಕೆ. 15 ದಿವಸಕ್ಕಿಂತ ಅಮೌಂಟ್ ರೆಡಿ ಮಾಡಿ ಸಾಕಾಗಿಬಿಟ್ಟಿದೆ. ಬಟ್ ನಮ್ಮ ತಾಯಿ ನಾನು ಒಬ್ಬಳೇ ನೋಡ್ಕೊತಾ ಇರೋದು. ಈ ಬಿಲ್ಲು ಇವಾಗ ಕಟ್ಟಿದ್ರೇ ನಮ್ಮ ತಾಯಿಗೆ ಡಿಸ್ಚಾರ್ಜ್ ಮಾಡ್ತಾರೆ ಅವರು. ನೋಡಿ, ನಮ್ಮ ಥರ ಬಡವ್ರಿಗೆ ಯಾರಿಗೂ ಅನ್ಯಾಯ ಆಗೋಕ್ಕೆ ಹೋಗಬಾರ್ದು. ಯಾಕಂದರೆ ಇರೋರು ಬರ್ತಾರೆ, ಇಲ್ದವರು ಬರ್ತಾರೆ. ಇವರು ಅಡ್ಮಿಷನ್ ಮಾಡ್ಕೊಬೇಕಾದ್ರೆ ನೋಡಮ್ಮ ನೀವು ಡಿಸ್ಚಾರ್ಜ್ ಮಾಡಬೇಕಾದ್ರೆ ಅಮೌಂಟ್ ಕಟ್ಟಬೇಕಾಗುತ್ತೆ ಅಂತ ಹೇಳಿದ್ರೆ ನಾವು ಬೇರೆ ಕಡೆ ಕರ್ಕೊಂಡು ಹೋಗ್ತಾ ಇದ್ವಿ. ನಮಗಿದೆಲ್ಲ ಗೊತ್ತಿಲ್ಲ. ಇವರು ಫಸ್ಟೇ ಇವರು ನಮಗೆ TV ಆಗಿರೋದ್ರಿಂದ CT ಸ್ಕ್ಯಾನ್ ಬರ್ಕೊಟ್ಟಿದ್ರು. ಲಾಸ್ಟ್ ಟೈಮ್ CT ಸ್ಕ್ಯಾನ್ ಮಾಡಿಕೊಟ್ಟಿದ್ರು. ಈ ಸರಿ ಬಂದಾಗ CT ಸ್ಕ್ಯಾನ್ ಬರ್ಕೊಟ್ಟಿದ್ರು. ಅವರು ಇದು ಮಿಷನರಿ ಕೆಟ್ಟೋಗಿದೆ ಅಂತ ಹೇಳಿ ನಾನು ಇವಾಗ ಆಲ್ರೆಡಿ ನನ್ನ ಕೈ ನೋವು ಬಂದುಬಿಟ್ಟೆ ಒಂದು 2 ವಾರ ಆಯಿತು ಮ್ಯಾಮ್. ಔಟ್ಸೈಡ್ ಕೇಳಿದ್ರೆ 10,000 12,000 NRI ಸ್ಕ್ಯಾನಿಂಗ್ಗೆ. ಇಲ್ಲಿ ಕೇಳಿದ್ರೆ ನಮ್ಮದು BPL ಕಾರ್ಡು ಇಲ್ಲ, ಸ್ಟೂಡೆಂಟು. ಬಟ್ ಅಲ್ಲಿ ಕೇಳಿದ್ರೆ ಏನಂದರೆ 2,500 ರೂಪಾಯಿ ಅಮೌಂಟ್ ತೊಗೊತವ್ರೆ. ಇದನ್ನು ಕೇಳಿದ್ರೆ ಅಮೌಂಟ್ ಹೋದರೆ ಹೋಗಲಿ, ಬಟ್ ಪ್ರೆಸೆಂಟಾಗಿ ಆಗ್ತಾಯಿಲ್ಲ. ಅದು 15 ದಿನ 20 ದಿವಸವರೆಗೂ ಹೇಳ್ತಾ ಇರ್ತಾರೆ ಟೈಮಿಂಗು. ಲಾಸ್ಟ್ ಟೈಮ್ ನನಗೆ ಸ್ಟಮಕ್ ಪ್ರಾಬ್ಲಮ್ ಆಗಿತ್ತು. ಬೋರಿಂಗ್ ಹಾಸ್ಪಿಟ್ಲಲ್ಲಿ ಕೇಳಿದ್ರೆ 15 ಡೇಸ್ ಟೈಮ್ ತೊಗೊಂಡ್ರು. 15 ದಿನ ಆದಮೇಲೆ ಒಂದು ಸ್ಕ್ಯಾನಿಂಗ್ ಮಾಡಿಸ್ಕೊಂಡಿದ್ದು. ಹಿಂಗಾದರೆ ಯಾವ ಪೇಷಂಟ್ಗಳು ಹೇಳ್ತವೆ? ದುಡ್ಡಿರೋರು ಆರಾಮ್ಸಾಗಿ ಮಾಡ್ಕೊತಾರೆ. ಪ್ರೈವೇಟಲ್ಲಿ ಹೋಗಿ 12,000 ಕೊಟ್ಟು ಬೇಕಾದ್ರೂ ಮಾಡಿಸ್ತಾರೆ. ಬಡವರೆಲ್ಲ ಏನು ಮಾಡಬೇಕು? ಏನೂ ಮಾಡೋಕ್ಕಾಗಲ್ಲ. ಇನ್ನು ರೇಷನ್ ಕಾರ್ಡ್ ಬಂತಾ? ಈ ಪಕ್ಷಗಳ್ದು ಯಾವ್ದು ಬಂದಿದೆ ಗೊತ್ತಿಲ್ಲ. ಕಾಂಗ್ರೆಸ್ ಪಕ್ಷ ಹೋಗೋವ್ರಿಗಾದ್ರೂ ರೇಷನ್ ಕಾರ್ಡ್ ಮಾಡಿಕೊಡ್ತಾರೋ ಗೊತ್ತಿಲ್ಲ. ನಮ್ಮ ಮನೇಲಿ ನಮ್ಮಮ್ಮ ತಿರುಗಾಡಿ ಸಾಕಾಗ್ಬಿಟ್ಟಿದೆ. ರೇಷನ್ ಕಾರ್ಡ್ ಅಂತೂ ಮಾಡಲ್ಲ. ಯಾಕಂದರೆ ಎಲ್ಲ ಏನು 5 ಪಕ್ಷಗಳು ಏನಿದೆ ನೋಡ್ರಿ, 5ದ್ದು ಅವೆಲ್ಲ ಕ್ಲಿಯರ್ ಮಾಡಿದ್ರೆ ನಡೆಯುತ್ತೆ, ಇಲ್ಲಾಂದರೆ ಇಲ್ಲ ಅಷ್ಟೇ. ಅಲ್ಲಿವರೆಗೂ ರೇಷನ್ ಕಾರ್ಡು ಮಾಡಲ್ಲ, ಏನೂ ಮಾಡಲ್ಲ. ಆ ರೇಷನ್ ಕಾರ್ಡ್ ಇಲ್ಲಾಂದರೆ ಯಾವುದಕ್ಕೂ ಫ್ರೀ ಇಲ್ಲ ಇಲ್ಲಿ. ಒಂದು ABG ಇಷ್ಟು ನೋಡೋಕ್ಕೆ ಬೆಂಗಳೂರು ಇಷ್ಟು ದೊಡ್ಡ ಹಾಸ್ಪಿಟ್ಲು. ಬಟ್ ಏನಪ್ಪ ಅಂದರೆ ಒಂದು ABG ಟೆಸ್ಟು ಒಳಗಡೆ ಇಲ್ಲ, ಮಿಷಿನ್ ಕೆಟ್ಟೋಗಿದೆ ಅಂತ ಹೇಳ್ತಾರೆ. ನೋಡಿ, ABG ಟೆಸ್ಟು ಹೊರಗಡೆ ಮಾಡಿಸ್ತಾಯಿದ್ದೀವಿ. 500 ಕೊಟ್ಟು ಅಮೌಂಟ್ ಕೊಟ್ಟು ಹೊರಗಡೆ ಮಾಡಿಸ್ತಾಯಿದ್ದೀವಿ. ಇಲ್ಲಿ ಏನು ಇಷ್ಟು ದೊಡ್ಡ ಹಾಸ್ಪಿಟ್ಲ್ ಏನೂ ಇಲ್ವಾ? ಸರ್ಕಾರ ಹಂಗಾರೆ ಏನು ಸತ್ತೋಗಿದೆಯಾ? ಇಲ್ಲ ಸರ್ಕಾರಗಳು ಏನು ದುಡ್ಡು ಕಾಸು ಇಲ್ವಾ ಸರ್ಕಾರ ನಿಮ್ಮ ಇದರಲ್ಲಿ?
ಫಸ್ಟು 2,000 ರೂಪಾಯಿ ಏನು ಕೊಡ್ತಾಯಿದ್ದಾರೆ ಜನಗಳಿಗೆ ಅದನ್ನು ನಿಲ್ಲಿಸ್ಬಿಟ್ಟು ಒಂದು ತಾಲೂಕು ಹಾಸ್ಪಿಟ್ಲ್ ನಿಮ್ಮ ಮಾನ ಮರ್ಯಾದೆ ಇದ್ದರೆ ಫಸ್ಟು ತಾಲೂಕು ಹಾಸ್ಪಿಟ್ಲು ಜಿಲ್ಲಾ ಆಸ್ಪತ್ರೆಗಳಲ್ಲಿ ಮೊದಲು MRI ಮಿಷಿನ್ ಸಿಟಿ ಸ್ಕ್ಯಾನ್ ಮಿಷಿನ್ನ ಫಸ್ಟ್ ಇಡಿ. ಒಂದು ಹಾಸ್ಪಿಟ್ಲ್ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಫಸ್ಟು ಫೆಸಿಲಿಟೀಸ್ ಚೆನ್ನಾಗಿರೋ ಥರ ಮಾಡಿ. ಪ್ರೈವೇಟಲ್ಲಿ ಸಿಗೋ ಫೆಸಿಲಿಟೀಸ್ ಯಾಕೆ ಗೌರ್ಮೆಂಟಲ್ಲಿ ಏನಾರು ಕಮಿಷನ್ ತಗೋತಿದ್ದಾರೆ? ಪ್ರೈವೇಟ್ ಹಾಸ್ಪಿಟ್ಲಿಂದ ನಿಮ್ಗೇನು ಕಮಿಷನ್ ಬರ್ತಿದೆಯಾ ಸರ್ಕಾರಕ್ಕೆ? ಎಲ್ಲ ಸರ್ಕಾರ, ಒಂದು ಸರ್ಕಾರ ಅಂತಲ್ಲ, ಪ್ರತಿಯೊಂದು 3 ಸರ್ಕಾರಕ್ಕೂ ಹೇಳ್ತಾ ಇದ್ದೀನಿ, ನಿಮಗೆ ಕಮಿಷನ್ ಬರ್ತಾ ಇದೆಯಾ? ಅದಕ್ಕೆ ಪ್ರೈವೇಟ್ ಹಾಸ್ಪಿಟ್ಲ್ ಇಂಪ್ರೂವ್ಮೆಂಟ್ ಮಾಡ್ತಾಯಿದ್ದೀರಾ? ಗೌರ್ಮೆಂಟೆಲ್ಲ ಸಾಯಿಸ್ತಾ ಇದ್ದೀರಾ? ಇಲ್ಲಿ ಡಾಕ್ಟ್ರುಗಳು ಚೆನ್ನಾಗಿ ಟ್ರೀಟ್ ಮಾಡ್ತಾರೆ, ಬಟ್ ಇಲ್ಲಿ ಏನಪ್ಪ ಮೆಡಿಸನ್ನು ನೀಟಾಗಿ ಸಪ್ಲೈ ಆಯ್ತಾ ಇಲ್ಲ. ಬಟ್ ನೀವು ಮಾಧ್ಯಮದವ್ರು ಏನಪ್ಪ ಒಂದೇನಪ್ಪ ರಿಕ್ವೆಸ್ಟ್ ಅಂದರೆ ಅವಾಗವಾಗ ನೀವು ಬಂದು ಸ್ವಲ್ಪ ಹಿಂಗೆ ಜನಗಳನ್ನ ಸ್ವಲ್ಪ ಅವ್ರ ಕಷ್ಟ ಸುಖಗಳು ಕೇಳಿ, ಆಯಿತಾ? ಇವರು ಸುಮ್ಮನೆ ಏನೋ ಯಾವ್ಯಾವುದೋ ಬೇಡದ ವಿಷಯಗಳಿಗೆಲ್ಲ ಇವರು ಮೇಡಮ್ ಅಲ್ಲ ಮೇಡಮ್ 5 ವರ್ಷ ಬರ್ತಾರೆ, 5 ವರ್ಷದಲ್ಲಿ ಇವರು ಸಚಿವ ಸ್ಥಾನ ಬೇಕನ್ಬಿಟ್ಟು 2 ವರ್ಷ ಕಚ್ಚಾಡ್ತಾರೆ, CM ಪೋಸ್ಟ್ ಬೇಕನ್ಬಿಟ್ಟು 2 ವರ್ಷ ಕಚ್ಚಾಡ್ತಾರೆ. ಜನಗಳಿಗೆ ಇವ್ರು ಇಂಪ್ರೂವ್ಮೆಂಟ್ ಮಾಡಿದಿಲ್ಲ. ಇವಾಗ ಇಂಪ್ರೂವ್ಮೆಂಟ್ ಮಾಡಲಿ ಏನಿಲ್ಲ, ಇವ್ರು ಇಷ್ಟ ಬಂದಾಗ ಇವ್ರು ರಾಜಕೀಯ ಮಾಡೋಕೋರು ನಾವು ಓಟ್ ಹಾಕ್ಬಿಟ್ಟು ನಾವು ಇವ್ರು ಗೆಲ್ಲಿಸ್ಬಿಟ್ಟು ಯಾರೋ ಬೆಳಿಗ್ಗೆ MLA ಬಂದರು, ಒಬ್ಬರು ಮೆಡಿಸಿನ್ ತಗೋದ್ರು, ಬಂದು 10 ನಿಮಿಷ ಬಂದರು, ನೀಟಾಗಿ ಟ್ರೀಟ್ಮೆಂಟ್ ತಗೊಂಡ್ರು ಹೋದ್ರು. ನಾವು 20 ದಿನ ಆಯ್ತು ನಾವು ಬಂದು, ಟ್ರೀಟ್ಮೆಂಟ್ ನೀಟಾಗಿಲ್ಲ. ಹಂಗಾರೆ ನಾವು ಇವ್ರು ಓಟ್ ಹಾಕಿ ನಾವು ಇವ್ರಿಗೆ ಗೆಲ್ಲಿಸ್ಬಿಟ್ಟು ಇವ್ರು ಹೆಂಡತಿ ಮಕ್ಕಳು ಇವ್ರು ಬಂದು ನೀಟಾಗಿ ತೋರಿಸ್ಬಿಟ್ಟು ಹೋಗಬೇಕು. ನಾವು ನಮ್ಮ ಅಪ್ಪ ಅಮ್ಮದಿರು ಕರ್ಕೊಂಬಂದಿಲ್ಲ ಅಡ್ಮಿಟ್ ಮಾಡ್ಬಿಟ್ಟು ನಾವು ಅಲಿಬೇಕಂಗಾರೆ ಇಲ್ಲಿ ಊಟ ತಿಂಡಿ ಬಿಟ್ಟು ಒಂದು ನಿದ್ದೆ ಇಲ್ಲ ಮೇಡಮ್. ಇಲ್ಲಿ ನಿದ್ದೆ ಮಾಡೋಕ್ಕಾಗಲ್ಲ, ಸರಿಯಾಗಿ ಮಲ್ಕೊಳ್ಳೋಕೆ ಜಾಗ ಇಲ್ಲ. ಮತ್ತು ನಮ್ಮ ಸಮಸ್ಯೆ ಅಂತ ಬಂದಾಗ ನನ್ನ ಫ್ರೆಂಡು ಯಾವಾಗಲೂ ತಲೆನೋವು ಅಂತ ಹೇಳ್ತಾನೆ ಇರ್ತಾರೆ. ಅದಕ್ಕೋಸ್ಕರ ನಾವು ಬಂದ್ವಿ ಇವತ್ತು ತಲೆನೋವಿಗೆ. ಅವರು ಅದಕ್ಕೆ ಡಾಕ್ಟ್ರು MRI ಸ್ಕ್ಯಾನಿಂಗಿಗೆ ಅಂತ ಬರ್ಕೊಟ್ರು. ಇಲ್ಲಿ ಅವಳು ಬೆಳಗ್ಗೆನೇ ಬಂದು ಕೊಟ್ಟಿದ್ದಾಳೆ. ನೋಡಿದರೆ ಅವರು 12:30ಗೆ ಬನ್ನಿ ಅಂತ ಹೇಳಿದ್ದಾರೆ. 12:30ಗೆ ಹೋದಾಗ 2 ಗಂಟೆಗೆ ಬನ್ನಿ ಅಂತ ಹೇಳಿದ್ದಾರೆ. 2 ಗಂಟೆಗೆ ಹೋಗಿ ಕೇಳಿದಾಗ 3:30ಗೆ ಬನ್ನಿ ಅಂತ ಹೇಳಿದ್ದಾರೆ. ಇಷ್ಟೊತ್ತವರೆಗೂ ಬರೀ ಒಂದು ಡೇಟ್ ತಗೊಳ್ಳಿಕ್ಕೆ, ಅಪಾಯಿಂಟ್ಮೆಂಟ್ ಡೇಟ್ ತಗೊಳ್ಳಿಕ್ಕೆ ಅಂತ ಇಷ್ಟೊತ್ತವರೆಗೂ ನಾವು ಕಾಯ್ತಾನೇ ಇದ್ವಿ. ಸೊ ಜಸ್ಟ್ ಇವಾಗ ನಾನು ಹೋಗ್ಬಿಟ್ಟು ಕೇಳಿದಾಗ ನೀವು ಬೆಳಗ್ಗೆಯಿಂದನೂ ಏನು ರೆಸ್ಪಾನ್ಸ್ ಮಾಡ್ತಾ ಇಲ್ಲ, ಬೆಳಗ್ಗೆ ಕೊಟ್ಟಿದ್ದಾಳೆ ಅವಳು ಅಂತ ಹೇಳಿದಾಗ ಅವ್ರು ಇವಾಗ ಹೋಗ್ಬಿಟ್ಟು ಮ್ಯಾಮ್ 5 ನಿಮಿಷ ಇಸ್ಕೊಂಬಂದು ಕೊಡ್ತೀವಿ ಅಂತ ಹೇಳಿ ಇವಾಗ ಇಸ್ಕೊಂಬಂದು ಕೊಟ್ಟಿದ್ದಾರೆ. ನೋಡಿದರೆ ಇನ್ನೂ MRI ಇದು ಯಂತ್ರ ಸರಿ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಅದು ಯಾವಾಗ ಇದಾಗುತ್ತೆ ಅಂತಲೂ ಗೊತ್ತಿಲ್ಲ ಅಂತೆ ಅವರಿಗೆ. ನಮ್ಮ ಸರ್ಕಾರ ಇದ್ರ ಬಗ್ಗೆ ಗಮನ ಕೊಡಲೇಬೇಕು. ಸರ್ಕಾರ ಏನು ಮಾಡ್ತಾ ಇದೆ ಅಂತ ನಮಗೆಲ್ರಿಗೂ ಗೊತ್ತೇ ಇದೆ. ಎಷ್ಟೊಂದು ಅಲ್ಲಿ ಏನೇನೋ ನಡೀತಾನೆ ಇದೆ. ಅವರು ಬೇರೆದಕ್ಕೆಲ್ಲ ಹಾಕೋದನ್ನು ಇಲ್ಲೂ ಕೂಡ ಹಾಕ್ಬೋದು. ಅಲ್ಲಿ ದೇವಸ್ಥಾನಗಳಿಗೆ ಎಷ್ಟೋ ಜನರು ದೇವಸ್ಥಾನಗಳಿಗೆ ಅಂತ ದುಡ್ಡು ಹಾಕ್ತಿದ್ದಾರೆ. ಅದ್ರ ಬದಲು ನಾವು ಇಲ್ಲಿ ಮಾಡ್ಬೋದಲ್ಲ. ಮತ್ತು ಎಷ್ಟೋ ಜನರು ದುಡ್ಡು ಅಂತ ಮನೆ ಇಲ್ಲ ಅಂತ ಬೀದಿಲಿದ್ದಾರೆ. ಅವ್ರಿಗೋಸ್ಕರ ನಾವು ಮನೆ ಕಟ್ಟಿಸ್ಕೊಡ್ಬೋದಲ್ವಾ? ಅದನ್ನೆಲ್ಲ ನೋಡ್ತಾ ಇಲ್ಲ. ದೇವರಿಗೆ ದೇವಸ್ಥಾನ ಕಟ್ತಾ ಇದ್ದಾರೆ, ಅದು ತಪ್ಪು ಅಂತ ನಾವು ಹೇಳೋದಿಲ್ಲ. ನಮಗೆ ಗೊತ್ತು ದೇವ್ರು ಅಂದರೆ ಮುಖ್ಯ. ಆದರೆ ಅಲ್ಲೂ ನನಗೆ ಒಂದೊಂದು ಸಲ ಏನು ಅನಿಸುತ್ತೆ ಅಂತ ಹೇಳಿದ್ರೆ, ಅವರು ಅಂದರೆ ಮನುಷ್ಯರಿಗೆ ಮನೆ ಕಟ್ಟಿಕೊಟ್ರೆ ಅಲ್ಲೇನೂ ಲಾಭ ಆಗಲ್ಲ. ಅದೇ ದೇವಸ್ಥಾನ ಕಟ್ಟಿ ಅಲ್ಲಿ ಬರ್ತಾರೆ ಭಕ್ತಾದಿಗಳು ದುಡ್ಡು ಕೊಡ್ತಾರೆ, ಅಲ್ಲಿ ಲಾಭ ಆಗುತ್ತೆ. ಲಾಭನ ನೋಡ್ತಾ ಇದ್ದಾರೆ ಹೊರತು ಅಲ್ಲಿ ಏನು ಸರಿ ಮಾಡ್ಬೋದು ಅದನ್ನು ಮಾಡ್ತಾ ಇಲ್ಲ. ಮತ್ತು ಇದು ಎಂತ ಅಂದರೆ MRI ಸ್ಕ್ಯಾನಿಂಗ್ ಅದು ಕೂಡ CT ಸ್ಕ್ಯಾನಿಂಗು ಕೂಡ ನಮಗೆ 1 ತಿಂಗಳು ಆದಮೇಲೆ ಬನ್ನಿ ಅಂತ ಹೇಳಿದ್ದಾರೆ. ಸರ್ಕಾರ ಇನ್ನಾದರೂ ಎಚ್ಚೆತ್ತುಕೊಳ್ಳುತ್ತಾ ಈ ಸಮಸ್ಯೆನ ಬಗೆಹರಿಸುತ್ತಾ ಕಾದಷ್ಟೇ ನೋಡಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ಕಿರಣ್ ಜೊತೆ ದೀಪಾ, ರೆಬೆಲ್ TV, ಬೆಂಗಳೂರು.